ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಸಜ್ಜಿಗೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಬ್ಬಟ್ಟು ಥರನೇ ರವೆಯಿಂದ ಮಾಡೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪಷ್ಟು ರವೆ, ಇದು ಬಾಂಬೆ ರವೆ, ಉಪ್ಪಿಟ್ಟು ರವೆ, ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ. ಸಕ್ಕರೆ 1 ಕಪ್ಪು, 1 ಕಪ್ ಮೈದಾ, ಅರ್ಧ ಕಪ್ಪಷ್ಟು ಒಣಕೊಬ್ಬರಿ ತುರಿ, ಉಪ್ಪು, ಅರಿಶಿನ, ದ್ರಾಕ್ಷಿ, ಏಲಕ್ಕಿ ಪುಡಿ, ಎಣ್ಣೆ. ಫಸ್ಟು ರವೆನ 1ಕ್ಕೆ 3ರಷ್ಟು ನೀರು ಹಾಕ್ಬಿಟ್ಟು ಅದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೆಂದ ಮೇಲೆ ಸಕ್ಕರೆ ಆ್ಯಡ್ ಮಾಡಬೇಕು. ರವೆ ಬೆಂದಂಗೆ ಸಕ್ಕರೆ ಆ್ಯಡ್ ಮಾಡಿ ಆಮೇಲೆ ಕೊಬ್ಬರಿನೂ ಆ್ಯಡ್ ಮಾಡಿಬಿಟ್ಟು ಸಜ್ಜಿಗೆ ಥರ ಮಾಡ್ಕೋಬೇಕು. ಮೈದಾನ ಹೂರ್ಣದ ಥರ ಕಲಿಸ್ಕೋಬೇಕು. ಮೈದಾ, ಉಪ್ಪು, ಅರಿಶಿನ ಹಾಕ್ಬಿಟ್ಟು ಇವಾಗ ಫಸ್ಟು ಮೈದಾನ ಕಲಿಸ್ಕೊಳ್ಳೋಣ. ಅರಿಶಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ನೆನಿಬೇಕಲ್ವ, ಅದಕ್ಕೆ ಫಸ್ಟ್ ಇದನ್ನು ಕಲಸಿ ಇಟ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಒಂದೇ ಸರಿ ತುಂಬ ಆ್ಯಡ್ ಮಾಡ್ಕೊಳ್ಳಿ. ನಾವು ಒಬ್ಬಟ್ಟಿಗೆ ಹೆಂಗೆ ಹೂರ್ಣ ಕಲಿಸ್ತೀವಿ ಅದೇ ಥರ ಕಲಸಿಟ್ಬಿಡಿ. ಸ್ವಲ್ಪ ಮೆತ್ತಗೆ, ಚಪಾತಿ ಹಿಟ್ಟಿಗಿನ ಸ್ವಲ್ಪ ಮೆತ್ತಗಿರಬೇಕು. ನೋಡಿ, ಈ ಅದಕ್ಕೆ ಸಾಕು. ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 1/2 ಅವರ್ ಬಿಟ್ಬಿಡೋಣ. ಮೈದಾ ಸ್ವಲ್ಪ ಮೆತ್ತಗಾಗಲಿ, ತಟ್ಟೋದಕ್ಕೆ ಈಸಿ ಆಗುತ್ತೆ ನಮಗೆ. ಸ್ವಲ್ಪ ನೀರು ಹಾಕೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟು ಮೆತ್ತಗೆ ಸಾಕು. ಇವಾಗ ಎಣ್ಣೆ ಹಾಕಿ ಇಟ್ಬಿಡೋಣ. ಒಂದು 2 ಸ್ಪೂನಷ್ಟು ಹಾಕಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಸ್ವಲ್ಪ ಚೆನ್ನಾಗಿ ನೆನೀಲಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. 3 ಕಪ್ ನೀರು ಹಾಕೋಣ. ನೀರು ಚೆನ್ನಾಗಿ ಕುದಿ ಬರಲಿ. ಅದು ಚೆನ್ನಾಗಿ ನೀರು ಬಾಯ್ಲ್ ಆಗ್ತಿದ್ದಂಗೆ ಫಸ್ಟ್ ರವೆ ಹಾಕೋಣ. 2 ಮಿನಿಟ್ಸ್ ಪ್ಲೇಟ್ ಮುಚ್ಚಿಬಿಡೋಣ.
ನೋಡಿ ಫ್ರೆಂಡ್ಸ್, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ರವೆ ಹಾಕೋಣ. ಕಲಿಸ್ತಾ ಇರಲಿಲ್ಲ ಅಂದರೆ ಗಂಟು ಕಟ್ಟಿಬಿಡುತ್ತೆ. ಟೂ ಮಿನಿಟ್ಸ್ ಮುಚ್ಚೋಣ, ಬೇಗ ಬೇಯುತ್ತೆ. ರವೆ ಚೆನ್ನಾಗಿ ಬೆಂದಿದೆ. ಇವಾಗ ಸಕ್ಕರೆ ಆ್ಯಡ್ ಮಾಡೋಣ. ಒಂದಕ್ಕೊಂದು ಸಕ್ಕರೆ ಹಾಕಿದ್ದೀನಿ. ಬೆಲ್ಲ ಕೂಡ ಹಾಕ್ಕೋಬೋದು. ಸಕ್ಕರೆ ಹಾಕ್ಬಿಟ್ಟು 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ರೆ ಚೆನ್ನಾಗಿ ಸಕ್ಕರೆ ಜೊತೆ ಬೆರೆಯುತ್ತೆ. ಸಕ್ಕರೆ ಕರಗಬೇಕಲ್ವ. ರವೆ ಸಕ್ಕರೆ ಜೊತೆ ಚೆನ್ನಾಗಿ ಕರಗಿಬಿಟ್ಟಿದೆ. ನೋಡಿ, ಒಂದು ಸರಿ ಕಲಿಸ್ಬಿಟ್ಟು ಈ ಥರ ಇವಾಗ ಇದು ಒಣಕೊಬ್ಬರಿ ತುರಿ, ದ್ರಾಕ್ಷಿ, ಏಲಕ್ಕಿ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಮಾಡೋಕ್ಕಾಗೋದು, ಇಲ್ಲಾಂದರೆ ತಟ್ಟಕ್ಕಾಗೋದಿಲ್ಲ ಬಿಸಿ ಇದ್ದರೆ. ಒಂದು 15 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ಕಲಿಸ್ಬಿಟ್ಟು. ಟೂ ಮಿನಿಟ್ಸ್ ಹಿಂಗೆ ಇರಲಿ. ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ಒಂದು 15 ನಿಮಿಷ ತಣ್ಣಗಾಗೋಕ್ಕೆ ಬಿಡೋಣ. ಆಮೇಲೆ ಉಂಡೆ ಮಾಡಿ ಒಬ್ಬಟ್ಟು ಥರ ತಟ್ಟೋಣ. ಫ್ರೆಂಡ್ಸ್, ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದು ಸಜ್ಜಿಗೆ ಕೂಡ ರೆಡಿ ಇದೆ, ತಣ್ಣಗಾಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ. ಚಿಕ್ಕ ಚಿಕ್ಕ ಉಂಡೆ ಮಾಡಿ ಒಬ್ಬಟ್ಟು ಥರನೇ ತಟ್ಕೊಳ್ಳೋಣ. ಪಾಲಿಥೀನ್ ಶೀಟ್ ಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿ ಈ ಥರ ಮೈದಾ ಹಿಟ್ಟಿಂದ ಎಲ್ಲ ಕವರ್ ಮಾಡ್ಕೋಬೇಕು. ಸೇಮ್ ಒಬ್ಬಟ್ಟು ಥರನೇ ಇದು ತಟ್ಟಬೇಕಷ್ಟೆ. ತಟ್ಬಿಟ್ಟು ಹೆಂಚು ಮೇಲೆ ಎರಡೂ ಕಡೆ ಬೇಯಿಸ್ಕೋಬೇಕು. ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ. ಹೆಂಚು ಬಿಸಿ ಆಗ್ತಿದೆ. ಇವಾಗ ತಟ್ಟಿದ್ದೀವಲ್ಲ ಈ ರವೆ ಒಬ್ಬಟ್ಟನ್ನ ಇದ್ರ ಮೇಲೆ ಹಾಕಿ ಎರಡೂ ಕಡೆ ಬೇಯಿಸ್ಕೊಳ್ಳೋಣ. ಈ ಥರ ಕ್ಲೀನಾಗಿ ಬಂದುಬಿಡುತ್ತೆ.
ಒಂದು ಕಡೆ ಬೇಯಲಿ. ಆಮೇಲೆ ಮೆಲ್ಲಗೆ ತಿರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಏನು ಬೇಡ. ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಕಡೆ ತಿರ್ಕೊಳ್ಳೋಣ. ಈ ಥರ ಎರಡು ಕಡೆ ಒಬ್ಬಟ್ಟನ್ನ ಬೇಯಿಸ್ಕೋಬೇಕು. ಸಜ್ಜಿಗೆ ಒಬ್ಬಟ್ಟು, ಬಿಸಿ ಬಿಸಿ ಸಜ್ಜಿಗೆ ಒಬ್ಬಟ್ಟು ರೆಡಿ ಇದೆ. ತುಪ್ಪದ ಜೊತೆ ತಿನ್ಬೋದು. ಇದು 2-3 ದಿವಸ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿವನ್.